ಈಗಾಗಲೇ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಆಡಿಯೋ ಕಳಿಸಿದ್ದೀನಿ. ನಮ್ಮ ಶಾಸಕರನ್ನು ಮಟ್ಟ ಹಾಕಲು ಅವರದೇ ಸಮಾಜದ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಒಬ್ಬ ಕಾರ್ಯಕರ್ತರ ಜೊತೆ ಮಾತಾಡಿದ್ದನ್ನು ನಾವು ನಿಮಗೆ ಆಡಿಯೋ ಹಾಕಿದ್ದೀನಿ. ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಪೂಜ್ಯರು, ಇವನ್ನ ಯಾವುದೇ ರೀತಿ ನಾವು ಮಟ್ಟ ಹಾಕಲಿಲ್ಲ ಅಂದರೆ ನಮಗೆ ಉಳಿಗಾಲ ಅಲ್ಲ, ಮುಂದಿನ ಸಾರಿ ಇವರಿಗೆ BJP ಟಿಕೆಟ್ ತಪ್ಪಿಸಲೇಬೇಕು, ಇವನ್ನ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಬದುಕೋ ಆಗಲ್ಲ, ಇವರು ಅಭಿವೃದ್ಧಿ ಮಾಡೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಪೂಜ್ಯರು ಹೇಳ್ದಂಗೆ ಇವ್ರು ನಮ್ಮ MLA ಕೇಳಬೇಕಾಗಿತ್ತು. ನಮ್ಮ MLA ಯಾರು ಮಾತನ್ನು ಕೇಳೋದಿಲ್ಲ. ನಿಜವಾದ ಸತ್ಯವಿದ್ದರೆ ಮಾತ್ರ ಅವರು ಸ್ಪಷ್ಟವಾಗಿ ಎಲ್ಲರ ಮಾತಾಡೋ ಸಣ್ಣ ಹುಡುಗರಿಗೂ ಬೆಲೆ ಕೊಡ್ತಾರೆ. ಆದ್ರಳಿಯ ಗವಿಮಠದ ಪೂಜ್ಯರು ಮಾತಾಡಿದ್ದನ್ನು ಆಡಿಯೋದಲ್ಲಿ ಹಾಕಿದ್ದೀನಿ. ಇವರಿಗೆ ಲೋಕಾಯುಕ್ತ ರೇಡ್ ಮಾಡಿಸ್ಬೇಕು, ED ರೇಡ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಹಣಕ್ಕೆ ಒಂದು ಪೌಡರ್ ಹಾಕಿ ಇವ್ರನ್ನ ನಾವು ಕೂಡಲೇ ನಾವು ಇವ್ರನ್ನ ಹಿಡಿಸ್ಲೇಬೇಕಂತೇಳಿ ಪ್ರೀ ಪ್ಲ್ಯಾನ್ ಆಗಿ ಮಾಡಿದ್ದು ಇವತ್ತು ಜಗತ್ ಜಾಹೀರಾಗಿದೆ, ನಮಗೆ ಗೊತ್ತಾಗಿದೆ. ಅದನ್ನು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅದನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಯಾಕೆ ಮಾಡಿದರೆ ನಮ್ಮ ಶಾಸಕರ ಒಂದು ಏಳಿಗೆಯನ್ನು ಸಹಿಸಲಾರದೆ ಈಗಾಗಲೇ ಡಾಕ್ಟರ್ ಚಂದ್ರು ಲಮಾಣಿ ಸಣ್ಣ ವಯಸ್ಸಿನ ಒಬ್ಬ MLA ಆಗಿದ್ದಾನೆ. ಮುಂದೆ ಸರ್ಕಾರ ಮಟ್ಟದೊಳಗೆ ಸರ್ಕಾರದ ಒಂದು ತಪ್ಪುಗಳನ್ನು ಎತ್ತಿ ಸದನದಲ್ಲಿ ತೋರಿಸ್ತಾ ಇದ್ದಾರೆ. ಮಾನ್ಯ ಮಿನಿಸ್ಟರ್ಗೆ ಮುಜುಗರವನ್ನು ಉಂಟು ಆಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂಡಿ ನಮ್ಮ ಶಾಸಕರವನ್ನು ಮಟ್ಟ ಹಾಕಲಿಕ್ಕೆ, ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಇವತ್ತು ಈ ಪ್ಲ್ಯಾನನ್ನು ಮಾಡಿ ಲೋಕಾಯುಕ್ತ ರೇಡನ್ನು ಮಾಡಿಸಿ ಅವರು ಅದೇ ಗದಗ ಗ್ರಾಮೀಣದ ಚಿಂಚಲಿ ಗ್ರಾಮದ ಕಾಂಟ್ರಾಕ್ಟರು, ಅವನು ಕಾಂಗ್ರೆಸ್ ಕಾರ್ಯಕರ್ತ, ಅವರ ಅಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು. ಅವರು ಇದೇ ಕೆಲಸ ಮಾಡ್ತಾರೆ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ಇದನ್ನೇ ಮಾಡೋದಂತ ಅವ್ರ ಕೆಲಸ. ಬರೀ ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡೋದು, ಈ ಥರದ್ದು ಒಂದು ಕೆಲಸ ಮಾಡಿದರೆ ನಮ್ಮ ಶಾಸಕರು ಅಂಥವ್ರಲ್ಲ. ಇವತ್ತಿನ ದಿವಸ ನಡೆದಂಥ ಘಟನೆ ನಾವು ಸದ್ಯಕ್ಕೆ ದೂರವಾದಂಥ ಘಟನೆ, ಅದರೊಳಗೆ ನಮ್ಮ ಶಾಸಕರು ಯಾವುದೇ ರೀತಿ ಪಾತ್ರ ಇಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಶಾಸಕರ ವಿರೋಧಿಗಳು, ಅವ್ರ ಹೆಸರು ನಮಗೆ ಸ್ಪಷ್ಟವಾಗಿ ಧ್ವನಿ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಕಳ್ಳರಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರ ವಿರೋಧಿಗಳು, ಸ್ವಾಮೀಜಿಯವರು ಧ್ವನಿ ಗೊತ್ತಾಗಿದೆ. ಗವಿಮಠದ ಆದ್ರಳ್ಳಿ ಕುಮಾರಸ್ವಾಮಿ ಸ್ವಾಮೀಜಿ ಅಂತ ನಮಗೆ ಗೊತ್ತಾಗಿದೆ. ಅದನ್ನು ಆಡಿಯೋ ನೀವು ಬಿಟ್ಟಿದ್ದೀವಿ. ಇದಕ್ಕೆ ರಾಜಕಾರಣಿಗಳ ಜೊತೆ ಸ್ವಾಮೀಜಿಗಳು ಸೇರಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಒಂದು ಹೆಸರನ್ನು ಕೆಡಿಸುವಂಥ ಕೆಲಸ ಇವತ್ತು ಆಗಿದೆ.